ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದ್ರು ಕಾಂಗ್ರೆಸ್ನ ನಾಯಕ ರವಿಕುಮಾರ್ ವಿರುದ್ಧ ಆಡಿದ ಮಾತು ವಾಪಸ್ ಪಡೆದಿದ್ದಾಗಿ ಜಬ್ಬಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಲ್ಮನೆಯಲ್ಲಿ ಅಬ್ದುಲ್ ಜಬ್ಬಾರ್ ವರ್ಸಸ್ ರವಿಕುಮಾರ್ ಮಧ್ಯೆ ಫೈಟ್ ಆಯಿತು. ಪರಿಸ್ಥಿತಿ ಕೈಮೀರೋ ಹಂತದ ಸಂದರ್ಭದಲ್ಲಿ ಎಚ್ಚೆತ್ತಂತಹ ಅಬ್ದುಲ್ ಜಬ್ಬಾರ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯೋದ್ರ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಪ್ರಯತ್ನವನ್ನು ಮಾಡಿದ್ರು. ಪ್ರಕಾರ ದೇಶ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದರು. ನಮಗೆ ಚುಚ್ಚು ಅಂತ ಮಾತಾಡಿದರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು ಈ ನಮೂನೆ ಆಗಿದ್ದಕ್ಕೆ ನಮ್ಮ ನೋವಾಗಿ ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೇನೆ. ನಾನು ಕ್ಷಮೆ. ರವಿಯವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದರು. ನಮಗೆ ಚುಚ್ಚು ಅಂತ ಮಾತಾಡಿದರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು ಈ ನಮೂನೆ ಆಗಿದ್ದಕ್ಕೆ ನಮ್ಮ ನೋವಾಗಿ ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೇನೆ. ನಾನು ಕ್ಷಮೆ. ರವಿ ಅಬ್ದುಲ್ ಜಬ್ಬಾರ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರಿ. ರವಿಕುಮಾರ್ ವಿರುದ್ಧ ಆಡಿದಂತಹ ಮಾತುಗಳನ್ನ ವಾಪಸ್ ಪಡೆಯೋದ್ರ ಮುಖಾಂತರ ಆ ಗದ್ದಲಕ್ಕೆ ಒಂದು ಇತಿಶ್ರೀ ಹಾಡೋದಕ್ಕೂ ಕೂಡ ಅಬ್ದುಲ್ ಜಬ್ಬಾರ್ ಈ ಮೂಲಕ ಮುಂದಾದ್ರು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ತಾವು ಕೊಟ್ಟಂತಹ ಹೇಳಿಕೆಯ ಗಂಭೀರತೆ ಅವರಿಗೆ ಅರ್ಥ ಆಗಿ ಕೂಡಲೇ ಒಂದ್ ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಅವರು ಆಡಿದಂತಹ ಮಾತನ್ನು ವಾಪಸ್ ಪಡ್ತಿದ್ದಾರೆ. ಅಂತಾರೆ ಅಂದ್ರೆ ನಾಳೆ ಇನ್ನೇನು ಗತಿ? ಪಾಕಿಸ್ತಾನ ಬಾವುಟ ವಿಧಾನಸೌಧ ಮೇಲೆ ಆರಿಸ್ಬಿಟ್ರೆ ಏನ್ ಮಾಡ್ತೀರಾ? ಅವಾಗ ಅವನು ಹಂಗೆ ಓಡಬೇಕಾ? ಅವನು ಹಂಗೆ ಓಡಬೇಕಾ? ಅವಾಗೂ FSLI ಅವಾಗೂ ಅವನ್ನ ಪರೀಕ್ಷೆ ಮಾಡ್ತೀರಿ. ಮಾಧ್ಯಮದ ಸುಳ್ಳು, ಒಂದು ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ, ಒಂದು ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ ಅಂತ ಹೇಳ್ತೀರಾ ನೀವು? ಅದಕ್ಕಿಂತ ಎವಿಡೆನ್ಸ್ ಏನ್ ಬೇಕಾಗಿದೆ ಇವತ್ತು? ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಕೂಡ ಇನ್ನು ಯಾರನ್ನ ಕಾಪಾಡೋಗೋಸ್ಕರ ನೀವು ಸರ್ಕಾರ ಮೌನವಾಗಿ ಕೂತಿದ್ದೀರಾ? ನೀವು ಇಡೀ ಸರ್ಕಾರ ನನಗೆ ಹೇಳೋದು ಈ ಇನ್ಸಿಡೆಂಟ್ ಹೇಳಿದ್ರಿ ನೀವು, ಫಾರಿನಿಂದ ಬಂದಿದೆ, ಅಮೆರಿಕ ಎಲ್ಲ ಅವರೆಲ್ಲ ಕಡೆಯಿಂದ ಬಂದಿದೆ. ನಿಮ್ಗೆ ಯಾರು ಬಂದು ಈ ತರ ಘಟನೆ ಆಯ್ತು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿಬೇಕು, ವಿಧಾನಸೌಧದಲ್ಲಿ ಚೆಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲಲ್ಲ ನಿಮ್ಮ ಸರ್ಕಾರಕ್ಕೆ? ಯಾರು ಮಂತ್ರಿಗಳು ಬರ್ಬೇಕಾಯ್ತಲ್ಲ. ಈ ತರ ದೇಶ ದ್ರೋಹದ ಘಟನೆ ನಡೆದಾಗ ಒಂದು 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡಬೇಕಾಯ್ತು, ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು. ಯಾರು ಎತ್ತಿದ್ದೀರಾ? ಯಾರು ಬರಲಿಲ್ಲ. ಅಂದ್ರೆ ಅರ್ಥ ಏನು? ನಮ್ಮ ಸದಸ್ಯರು ಹೇಳಿದ್ರು ನಿಮ್ದು ಬೆಂಬಲ ಆಯ್ತು. ನಾನೇನು ಹೇಳಕ್ ಹೋಗಲ್ಲ. ಅಂದ್ರೆ ಯಾಕೆ ತಡಿತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಯಾಕೆ ತಡಿತಾ ಇದ್ದೀರಾ? ಯಾರು ಒತ್ತಡ ಇದೆ? ಒಂದು ಸಭೆನೂ ಮಾಡಿಲ್ಲಲ್ಲ ನೀವು. ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ. ಗಾಂಭೀರ್ಯ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಅವರಿಗೆ ನಾನು ಗೌರವ ಕೊಡ್ತೀನಿ. ಸ್ಪೀಕರ್ ಅವರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ. ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ. ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗೂ ಕೂಡ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಈ ತರದ ದೇಶದ್ರೋಹ ಮಾಡ್ತಕ್ಕಂಥ KFD ಇರ್ಬೋದು, PFI ಇರ್ಬೋದು, ಮಾಡಬಾರ್ದು, ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ. ನೀವು ತಿಳ್ಕೊಂಡಿರ್ಬೋದು. ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ, ಅವ್ರು ನಮಗೆ ಓಟ್ ಹಾಕ್ತಾರೆ, ನಮಗೆ ಗೆಲ್ಸ್ತಾರೆ. ಯತ್ನಾಳ್ ಹೇಳಿದ್ರು JDS ಆಗ್ತಾ ಇದ್ರು ಬಿಟ್ಬಿಡು ಅಂತ. ನೀವು ತಿಳ್ಕೊಂಡಿದ್ದೀರಾ? ಯಾಕೆ ಕೊಲೆ ಮಾಡಿದ್ರು? ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು? ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ. ಮಚ್ಚಲ್ಲಿ ಹೊಡೆದ್ರು. ಇನ್ನೊಂದು ಸಣ್ಣ ಒಂದು MM ಹೋಗಿದ್ರು ಅವ್ರು ಉಳಿತಾ ಇರಲಿಲ್ಲ. ಹೊಡೆದವ್ರು ಯಾರು? KFD ಅವರು. ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾಡೋಲ್ಲ. ಅದೇ ಸ್ಥಿತಿನೇ ಕಾಂಗ್ರೆಸ್ ಅವ್ರಿಗಾಗೋದು. ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ. ಎಚ್ಚರಿಕೆ ಇರಿ. ಅತಿಯಾದಂಥ ವ್ಯಾಮೋಹ ಬೇಡ. ಅತಿಯಾದಂಥ ವ್ಯಾಮೋಹ ಮಾಡ. ನೀವ್ ಹೆಂಗ್ ಖಂಡನೆ ಮಾಡ್ತೀರಿ ಹಂಗೆ ಇವರು ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾ ಇಲ್ಲ. ಅವ್ನು ಮಾಡಲೇ ಇಲ್ಲ. ಅವರು ಇನ್ನೂವರೆಗೂ ಮಾಡಲಿಲ್ಲ. ಇನ್ನೂ ಮಾಧ್ಯಮದ ಮೇಲೆ ರೋಪ ಆಗ್ತಾನೆ ಇದ್ದಾರೆ. ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ. ನಿಮ್ ದೇಶಭಕ್ತಿ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡೋದೇ ಇಲ್ಲ. ನೀವು ಮಾಡೋದೇ ಇಲ್ಲ, ಯಾವತ್ತೂ ಮಾಡೋದೇ ಇಲ್ಲ. ಆದರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡಬೇಕಾಯ್ತಲ್ಲ. ಯಾಕೆ ಮಾಡಲಿಲ್ಲ? ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ. ಇಂಥ ವ್ಯಕ್ತಿಗಳು ರಾಜ್ಯಸಭೆಗೆ ಹೋದ್ರೆ ರಾಜ್ಯಸಭಾ ಗತಿ ಏನಾಗ್ತೈತೆ? ಇಂಥವ್ರನ್ನ ಹಿಂಗೆ ನಾನು ಹೇಳ್ದೆ ರಿಯಾಕ್ಷನ್ ಮಾಡ್ಬೇಕಾಯ್ತು. ಅವ್ನು ಇಮಿಡಿಯೇಟ್ ಮಾಡ್ಬೇಕಾಯ್ತು. ಯಾಕೆ ಮಾಡಲಿಲ್ಲ?
ನೀವು ಮಾಡಲಿಲ್ಲ ಅಧ್ಯಕ್ಷರೇ ರಿಯಾಕ್ಷನ್ ಆದಾಗ? ನಿಮಗೆ FSIL ರಿಪೋರ್ಟ್ ಬರೋ ತನಕ ಯಾರನ್ನು ವಿಚಾರಣೆ ತಗೊಳ್ಳಲ್ವ ನೀವು? ನೀವೇನ್ ಹೇಳ್ತಿದ್ದೀರಿ? FSIL ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ ಅಂತ. CC ಕ್ಯಾಮ್ರಾದಲ್ಲಿ 16 ಜನ ಘೋಷಣೆ ಕೂಗಿದ್ರು ವಿಚಾರಣೆಗೂ ತಗೊಳಕ್ ತಯಾರಿಲ್ಲ ನೀವು ಅಂತಂದ್ರೆ FSIL ರಿಪೋರ್ಟ್ ಇನ್ನೊಂದು ತಿಂಗಳು ಬಿಟ್ಟು ಬರುತ್ತೆ ಅಥವಾ ಒಂದು ವಾರ ಬಿಟ್ಟು ಬರುತ್ತೆ. ಅಲ್ಲಿ ತನಕ ರಾಜಾರೋಷ ಓಡಾಡ್ಕೊಂಡಿರೋದಾ? ನೀವು ಯಾರನ್ನು ಇಲ್ಲಿಯ ತನಕ ವಿಚಾರಣೆಗೆ ತಗೊಳ್ಳಿಕ್ ತಯಾರಿಲ್ಲ ಅಂದ್ರೆ ನಿಮ್ ಉದ್ದೇಶ ಏನು? ನಿಮ್ ದೇಶಭಕ್ತಿ ಬಗ್ಗೆ, ನಿಮ್ ಖಡಕ್ಕಿನ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ. ವಿಚಾರಣೆಗೆ ಒಬ್ಬರನ್ನು ತಗೊಳ್ಳಿಕ್ ತಯಾರಿಲ್ಲ ಅಂದ್ರೆ ಹೆಂಗೆ ವಿಚಾರಣೆ? FSIL ರಿಪೋರ್ಟ್ ಯಾವಾಗ ಬರುತ್ತೆ? FSIL ರಿಪೋರ್ಟ್ ಬರೋ ತನಕ ನಾವು ಆರಾಮಾಗಿರ್ಬೇಕಾ? ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವನು. ನೀವು ವಿಚಾರಣೆಗೆ ಒಳಪಡಿಸಕ್ಕೂ ಯಾರನ್ನೂ ತಯಾರಿಲ್ಲ, ಒಬ್ಬರನ್ನು ಇಟ್ಕೊಂಬರಕ್ ತಯಾರಿಲ್ಲ ಅಂತಂದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ವೀಕ್ ಆಗಿದ್ಯಾ? ಆಯ್ತು, ನೆಕ್ಸ್ಟ್ ಅಥವಾ ಆ ಡಿಪಾರ್ಟ್ಮೆಂಟ್ ಇನ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರಾ? ನಾಯಕರು ಎಷ್ಟೊತ್ತಿದ್ದು ಸನ್ಮಾನ್ಯ ಅಧ್ಯಕ್ಷರೇ, ನನಗೆ Clarification ಕೇಳಿ, ಇದರಲ್ಲಿ corrections ಕೊಡಿ. ಪೂರ್ತಿ ಡೌಟ್ ಕಾಣ್ತಾ ಇರುವಂತದ್ದು. ಈ ವಿಚಾರ ಈಗಾಗಲೇ ಆಡಳಿತ ಹಾಗೂ ವಿರೋಧ ಪಕ್ಷದ ನಡುವೆ ಹೇಗೆ ಮಾತಿನ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಆರ್ ಅಶೋಕ್ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ತನ್ವೀರ್ ಸೇಠ್ ಅವರ ಹಿಂದಿನ ಪ್ರಕರಣವನ್ನ ಕೂಡ ಇವತ್ತು ಸದನದ ಗಮನಕ್ಕೆ ಮತ್ತೊಮ್ಮೆ ತಂದ್ರು. ಈ ಮೂಲಕ ಮತಾಂಧತೆ ಅನ್ನುವ ವಿಚಾರ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದನ್ನ ಇಂಡೈರೆಕ್ಟ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು.